Hey, hi guys, today is Mr. Bachchan review starring by Ravi Teja, directed by ಹರಿಶಂಕರ್. ಹರಿಶಂಕರ್ ಇದು ಮೂವಿ ಪ್ರಮೋಷನ್ ಟೈಮ್ದಾಗೆ ಥೋಡೆ ಪಾಯಿಂಟ್ ಅಂದರ ಇದು ಮೂವಿ ನಾವು ಈ ಥರ ಮಾಡೀವಿ ಮತ್ತು ಈ ಫಿಲ್ಮ್ನಲ್ಲಿ ಥೋಡೆ ಆ್ಯಕ್ಟರಿಗೆ ನಾವು ಇಂಟ್ರೊಡ್ಯೂಸ್ ಕೊಡ್ಲತ್ತೀವಲ್ಲ ಸೊ ಇವ್ರ ಆ್ಯಕ್ಟಿಂಗ್ ಮುಟ್ಟ ಸರಿಯಾಗದ ಅಂತಂದ್ರು. ವೆಲ್ ಅದೇ ನೋಡ್ಬೇಕನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮೂವಿ ನೋಡ್ಲಿಕ್ಕೆ ಹೋಗಿದ್ದೇನೆ. ಓಕೆ, ಸ್ವಲ್ಪ ನಾವು ಏನು ವಿಚಾರ ಮಾಡ್ತೀವಲ್ಲ ಆ ಥರ ಮೂವಿಗಳು ಥೋಡೆ ಬರಲ್ಲ, ಆ ಥರ ಸ್ಟೋರಿ ನಮಗೆ ಅನಿಸಲ್ಲ. ವೆಲ್ ಒಂದೊಂದಾಗಿ ಡೀಟೇಲಾಗಿ ನೀವು ಮಾತಾಡೋಂಥ ಹರ್ಕತೆ ಪಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇದು ಬಾಲಿವುಡ್ ರೀಮೇಕ್ ಮೂವಿ ಅದ, ರೇಡು 2018 ಮೂವಿ ಬಂದಿತ್ತು. ವೆಲ್ ರಾತ್ರಿಗೆ ನನ್ನ ಬಳಿ ಟೈಮ್ ಇತ್ತು, ಮೂವಿ ನೋಡ್ಲಿಕ್ಕೆ ಹೋಗಿದ್ದೇನೆ. ಇದು ಮೂವಿ ಒಳಗೆ ಎಂಡಿಂಗ್ನಾಗ ಒಂದು ಡೈಲಾಗ್ ಅದ, ಜಗಪತಿ ಬಾಬು ಜೈಲ್ನಾಗಿದ್ದ ಅಂತಾರೆ, ಯಾರನ್ನ ಸಿಕ್ರೆಟ್ ಇದ್ರೆ ಕೊಡ್ರಪ್ಪ ಅಂತಂತಾರೆ. ಇದು ಮೂವಿ ನೋಡಿದ್ಮೇಲೆ ನನಗೆ ಅನ್ಸದ ಯಾರನ್ನ ನನಗೆ ಅನ್ಸಿತ್ತು. ಯಾಕಂದ್ರು ಫಿಲ್ಮ್ ರೇಡ್ಗೂ ಈ ಮೂವಿಗೇನು ಸಿಮಿಲಾರಿಟಿ ನನಗೆ ಅನ್ಸಲ್ಲ, ಯಾಕಂದ್ರೆ ರೀಮೇಕ್ ಮೂವಿನೇ ನನಗೆ ಅನ್ಸಲ್ಲ ಆಗ್ಯದ. ಓಕೆ, ಥೋಡೆ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ತೀನಿ. ಅದು ಹಿಂದಿ ಮೂವಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅಲ್ಲಿ CMಗಲ್ಲಿ ಮತ್ತು PM ಹೋಗಿ ಮೀಟ್ ಆತನ, ನನ್ನ ಮನೆಗೆ ರೇಡ್ ಆಗ್ಯದ, ಅದು ನೀವು ಸ್ಟಾಪ್ ಮಾಡಂತ ಕೇಳಕ್ಕೆ ಹೋಗ್ತಾನೆ. ಬಟ್ ಅದೇ ಪಾಯಿಂಟ್ ನನಗೆ ಅನ್ಸದ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಇದು 1970 1980 ಸ್ಟೋರಿ ತೋರಿಸ್ಯಾರ ಡಾಕ್ಟರ್ ಅವರು. ತೋ ಆ್ಯಕ್ಷನಲ್ಲಿ ಅದೇ ಪ್ರಕಾರನೇ ಇರಬೇಕು. ಇಲ್ಲಿ ಸಾಂಗ್ ಏನು ಡ್ಯಾನ್ಸ್ ಮೂಮೆಂಟ್ ಫಿಲ್ಮ್ನಲ್ಲಿ ಆದ್ರೆ ಅದನ್ನು ಅದೇ ಪ್ರಕಾರ ಇರಬೇಕಲ್ಲ. ಇಲ್ಲ, ಈಗಿನ ಪ್ರಕಾರ ಡ್ಯಾನ್ಸಲ್ಲಿ ಮತ್ತು ಮೂಮೆಂಟಲ್ಲಿ ಅದೇ ನನಗೆ ಅನ್ಸದ, ಡ್ರೆಸ್ಸಿಂಗ್ನು ಅದೇ ಅನ್ಸದ. ವೆಲ್ ನಾವು ಮಾತಾಡ್ಬೇಕಂದ್ರೆ ರವಿ ತೇಜ್ ಅಥವಾ ಡೈಲಾಗಲ್ಲಿ ಆ್ಯಕ್ಷನ್ ಸೀನ್ಸಲ್ಲಿ ಸರಿಯಾಗಿ ಅವ. ಬಟ್ ಏನು ನಾವು ಮಾತಾಡ್ತೀವಿ, ರವಿ ತೇಜಲೆಸ್ ನಮಗೆ ಏನು ಬೇಕಾಗಿದೆ, ಒಂದು ಇಡಿಯಟ್ ಮೂವಿ ನಮಗೆ ಬೇಕಾಗಿದೆ, ಒಂದು ಮಾಸ್ ಮಸಾಲ ಆ್ಯಕ್ಷನ್ ಮೂವಿ ಬೇಕಾಗಿದೆ, ಥೋಡೆ ಪವರ್ಫುಲ್ ಡೈಲಾಗ್ಗಳು ನಮಗೆ ಬೇಕಾಗಿದೆ. ಈ ಫಿಲ್ಮ್ ಒಳ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಓಕೆ, ಇವ್ರ ಫಾದರ್ ಅಮಿತಾಬ್ ಬಚ್ಚನ್ ಫ್ಯಾನ್ ಆಗಿರ್ತಾರೆ. ಶೋಲೆ ಮೂವಿ 50-60 ಸಾವಿರ ಮೂವಿ ನೋಡಿರ್ತಾರೆ ಅವರು. ಅದೇ ಮೂವಿ ನೋಡಿ ಮಿಸ್ಟರ್ ಬಚ್ಚನ್ ಅಂತ ಇವ್ರಿಗೆ ಹೆಸರು ಇರ್ತಾರೆ, ತಲ್ಕಾಲೆ ಭರಣಿ ಅವರು. ವೆಲ್ ಅಲ್ಲೇ ಇವ್ರ ಹೆಸರು ಅದೇ ಬೀಳ್ತದೆ. ಇಡಿದಾಗ ಇವ್ರು ವರ್ಕ್ ಮಾಡ್ತಾರೆ, ಒಂದು ದೊಡ್ಡ ರೇಡ್ ಮಾಡಿದ್ಮೇಲೆ ಇವ್ರಿಗೆ ಸಸ್ಪೆಂಡ್ ಆಗ್ತದೆ. ಇದೇ ಫಿಲ್ಮ್ ಪಾಯಿಂಟ್ ಅದ. ಬಟ್ ನಾವು ಮಾತಾಡ್ಬೇಕಂದ್ರೆ ಫಿಲ್ಮ್ನಲ್ಲಿ 20 ನಿಮಿಷ ಆದಮೇಲೆ ಕಂಟಿನ್ಯೂಸ್ ಸಾಂಗ್ಗಳು ಇಟ್ಟದ. ಕಿಶೋರ್ ಕುಮಾರ್ ಸಾಂಗ್ಸ್ಗಳಾಗಲಿ, ಶೋಲೆ ಸಾಂಗ್ಸ್ಗಳಾಗಲಿ, ಬೇರೆ ಮೂವಿ ಸಾಂಗ್ಸ್ಗಳಾಗಲಿ, A ಸೈಡು B ಸೈಡು ಥೋಡೆ ಸಾಂಗ್ಸ್ಗಳು, ಕ್ಯಾಸೆಟ್ ರೀಮೇಕ್ ಮೂವಿ ಮಾಡ್ತೀವಲ್ಲ ಸಾಂಗ್ಸ್ಗಳಾಗಲಿ, ತೋ A ಸೈಡ್ ಇದು ಸಾಂಗ್ ಹಾಕು ಮತ್ತು B ಸೈಡ್ ಇದು ಸಾಂಗ್ ಹಾಕು ಅಂತಂತಾರಲ್ಲ, ಇದೇ ಕಂಟಿನ್ಯೂ ಸಾಂಗ್ ನೆಡ್ಲಿಕ್ಕೆ ಇರ್ತವೆ. ಬಟ್ ನಾವದು ಥೋಡೆ ಪ್ಲೇಸ್ನಲ್ಲಿ ಥೋಡೆ ಫನ್ನಿನೂ ಆದ ಮೂವಿ. ಸತೀಶ್ ಅವರು ಚಲೋ ಕಾಮಿಡಿ ಮಾಡ್ಯಾರ, ಸರಿಯಾಗಿ ನನಗೆ ಅನ್ಸದ. ಥೋಡೆ ಪ್ಲೇಸ್ನಲ್ಲಿ ಸ್ವಲ್ಪ ನಗುನೂ ಬರ್ತದೆ. ರೊಮ್ಯಾಂಟಿಕ್ ಏನು ಸೀನ್ಗಳು ಇಟ್ಟಲ್ಲ, ಥೋಡೆ ಸೀನ್ ಬೆಟರೇ ನನಗೆ ಅನ್ಸವ. ರವಿ ತೇಜ ಹೀರೋನ ಬಗ್ಗೆ ನಾವು ಮಾತಾಡ್ಬೇಕು, ಇವರಿಬ್ಬರು ರೊಮ್ಯಾಂಟಿಕ್ ಸೀನ್ಗಳು ಏನಿಟ್ರಲ್ಲ ಸರಿಯಾಗಿ ನನಗೆ ಅನ್ಸವ. ಬಟ್ ಕಾಂಬಿನೇಷನ್ ಸರಿಯಾಗದ. ಬಟ್ ಏನು ಒಂದು ಥ್ರಿಲ್, ಒಂದು ಸಸ್ಪೆನ್ಸ್, ಒಂದು ನಾವು ಗೆಸ್ ಮಾಡಬೇಕು ಮುಂದಿನ ಸ್ಟೋರಿ ಏನಪ್ಪ, ನಾವೇನು ವಿಚಾರ ಮಾಡೋದು ಜరుగుತ್ತಿಲ್ಲ. ನೋ ಪ್ರಾಬ್ಲಮ್ ಸರ್, నాకు పని ఇంపార్టెంట్ ಬೇರೆ ಕಾದು ಡಾಕ್ಟರ್ ಸರ್ ನೀವೇನು ಥಿಂಕೇ ಮಾಡಬೇಡ್ರಿ, ನಾ ಸ್ಟೋರಿ ಈಸಿ ಇಟ್ಟೀನಿ, ನೀವು ಸುಮ್ಮ ಕುಂತು ನೋಡ್ರಿ ಅಂತಂದ್ರೆ ಹರಿಶಂಕರ್ ಅವರು. ಇದೇ ಪಾಯಿಂಟ್ ನನಗೆ ಅನ್ಸದ ಮೂವಿ ನೋಡೋ ಮಟ್ಟಿಗೆ. ವೆಲ್ ಇದು ರೀಮೇಕ್ ಮೂವಿ ಅಲ್ಲ, ಒಂದು ಹರಿಶಂಕರ್ ಅವರೇ ಅವ್ರ ಜಾನರ್ದಾಗಿದ್ದು ಮೂವಿ ಮಾಡ್ಯಾರ, ಒಂದು ಪಾಯಿಂಟ್ ನನಗೆ ಅನ್ಸದ. ಬಟ್ ಚಲೋ ಮೂವಿಗಳು ಮಾಡ್ಯಾರ. ಥೋಡೆ ಮೂವಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಚಲೋ ಆ್ಯಕ್ಷನ್ನು ಮಾಡ್ಯಾರ. ಬಟ್ ಇದು ಮೂವಿ ವೆಲ್ ನನಗಂತರ ಓಕೆ ನನಗೆ ಅನ್ಸದ. ಅಂಥ ಪರಿನೂ ಹೈಪ್ ನನಗೆ ಅನ್ಸಲಿಲ್ಲ ಮೂವಿ. ಇದನ್ನು ಮೂವಿ ರವಿ ತೇಜಾಗ ಆ ಥರ ಸಕ್ಸಸ್ಫುಲ್ ಕೊಡ್ತದೇನು ಕೊಡಲ್ಲ, ಇನ್ನು 2-3 ಡೇಸ್ನಾಗ ಗೊತ್ತದ. ಬಟ್ ಲಾಸ್ಟ್ ರವಿ ತೇಜ ಮೂವಿ ಯಾವ್ದು ಹಿಟ್ ಆಗ್ಯದ ಬಸ್, ಟೈಗರ್ ನಾಗೇಶ್ವರ ಅಲ್ಲಿ, ಮತ್ತು ರೀಸೆಂಟ್ಲಿ ಇನ್ನೊಂದು ಮೂವಿ ರಿಲೀಸ್ ಆಗಿತ್ತು. ಬಟ್ ಇದು ಮೂವಿನೂ ಅಲ್ಲಿ ಸೇಮ್ ಜಾನರ್ದಾಗ ಹೋಲತ್ತಾರ, ಸೇಮ್ ಸ್ಟೋರಿ, ಸೇಮ್ ಆ್ಯಕ್ಟಿಂಗ್, ಸೇಮ್ ಡೈಲಾಗ್ ಡೆಲಿವರಿ, ಸೇಮ್ ಆ್ಯಕ್ಷನ್ ರಿಪೀಟ್ ಮಾಡ್ಲತ್ತಾರ. ಮೇ ಬಿ ಚೇಂಜ್ ಮಾಡ್ಬೋದು ಒಂದು, ಬಟ್ ಈಗನೂ ಚೇಂಜ್ ಮಾಡಬೇಕು. ಇವ್ರ ಸ್ಟೋರಿ ಡಿಫ್ರೆಂಟಾಗಿ ಚೂಸ್ ಮಾಡಬೇಕು. ನಾವು ಹಳಿ ರವಿ ತೇಜ ನೋಡ್ಬೇಕಂತ ನಾವು ಕೋಶಿಶ್ ಮಾಡ್ಲತ್ತೀವಿ. ಇಡಿಯಟ್ ಮೂವಿಯಲ್ಲಿ ಮತ್ತು ಕ್ರ್ಯಾಕ್ ದೇಸಮ್ ಮೂವಿಯಲ್ಲಿ, ನಿಪ್ಪು ಮೂವಿಯಲ್ಲಿ, ಅವು ಮೂವಿ ಬೇರೆ ಲೆವೆಲ್ದಾಗಿದ್ದು. ಓಕೆನಾ, ಇವ್ರ ಸಂಗಟ ಎಷ್ಟೋ ಮೂವಿಗಳು ಮಾಡ್ಯಾರ. ಬಟ್ ಇದೇ ಪಾಯಿಂಟ್ ಮಿಸ್ಟರ್ ಬಚ್ಚನ್ ರಿವ್ಯೂ. ಆ್ಯಂಡ್ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. నో ప్రాబ్లం సార్, నాకు పని ఇంపార్టెంట్ ಬೇರೆ ಕಾದು